ಫ್ರೆಂಡ್ಸ್, ನಿನ್ನೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ವಿಡಿಯೋ ಹೇಳಿದ್ದೆ. ಈ ವಿಡಿಯೋದಲ್ಲಿ ಇವತ್ತಿಂದ ಹೇಗೆ ನೀವು ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡೋದು, ಪರ್ಸೆಂಟೇಜ್ ಹೇಗೆ ಕಂಡುಹಿಡಿಯೋದು, ಮಿನಿಮಮ್ ಮತ್ತು ಆವ್ರೇಜ್ ಹೆಂಗೆ ಕಂಡುಹಿಡಿಯೋದು, ಸಮ್ ಫಾರ್ಮುಲಾ ಹೇಗೆ ಕಂಡುಹಿಡಿಯೋದು ಆ್ಯಂಡ್ ಅಡ್ವಾನ್ಸ್ ಲೆವೆಲ್ ಆಗಿ ನಾನು ಹೇಳ್ಕೊಡ್ತೀನಿ. ಡೈಲಿ ಒಂದೊಂದು ಪರ್ಸೆಂಟೇಜ್, ಒಂದರಲ್ಲಿ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡೋ ವಿಡಿಯೋ, ನೆಕ್ಸ್ಟಲ್ಲಿ ಫಾರ್ಮುಲಾ, ಈ ಥರ ವಿಡಿಯೋ ಮಾಡ್ತೀನಿ. ಸೊ ಈ ಥರ ನಾನು ಮಾರ್ಕ್ಸ್ ಫಾರ್ಮುಲಾ ಆ್ಯಂಡ್ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಫಾರ್ಮುಲಾ ಹೇಳ್ಕೊಡ್ತೀನಿ, ಅದು ಹೇಗೆ ಮಾಡೋದು ಅಂತ. ನೇಮ್ಸ್ ತೊಗೊಂಡಿದ್ದೀನಿ ಒಬ್ರು ಎಷ್ಟೊಂದು ಜನದು, ಕನ್ನಡ, ಇಂಗ್ಲೀಷ್, ಸೋಷಿಯಲ್, ಸೈನ್ಸ್, ಮ್ಯಾಥ್ಸ್, ಒಂದು 5 ಸಬ್ಜೆಕ್ಟ್ಸ್ ತೊಗೊಂಡಿದ್ದೀನಿ, ಟೋಟಲ್ ಮಾರ್ಕ್ಸ್ ಮತ್ತು ಪರ್ಸೆಂಟೇಜ್. ಸೊ ನಿಮ್ಗೆ ಈ ಥರ ನಾನು ಫುಲ್ ಈ ಥರ ಮಾರ್ಕ್ಸ್ ಫಾರ್ಮುಲಾ ಆ್ಯಂಡ್ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್, ಸೊ ಈ ಥರ ಹೆಡ್ಲೈನ್ ಬರ್ದಿಲ್ಲ, ಅದು ಹೇಗೆ ಮಾಡ್ಬೋದು ಅಂತ ನೀವು ಸೊ ಅದ್ರಲ್ಲಿ ಟೈಪ್ ಮಾಡ್ಕೊಳ್ಳಿ. ಇಲ್ಲಿ ಮಾರ್ಕ್ಸ್ ಅಂತ ಹಾಕೊಳ್ಳಿ, ಫಾರ್ಮುಲಾ ಅಂತ. ಅಂತ ಹಾಕ್ಕೊಂಡು ಇದು ಸೆಲೆಕ್ಟ್ ಮಾಡಬೇಕಾತ, ನೀವು ಎಲ್ಲಿಂದ ಎಷ್ಟು ಉದ್ದಕ್ಕೆ ಹಾಕಬೇಕು ಅಂತ ಹಿಂಗೆ ಸೆಲೆಕ್ಟ್ ಮಾಡ್ಕೊಂಡು ವ್ರ್ಯಾಪ್ ಟೆಕ್ಸ್ಟ್ ಅಥವಾ ಮರ್ಜ್ ಸೆಂಟರ್ ಹಿಂಗೆ ಕೊಟ್ಟರೆ ಈ ಥರ ಬರುತ್ತೆ. ಫುಲ್ ಅದು ಮರ್ಜ್ ಆಗಿದೆ ನೋಡಿ, ಹಿಂಗೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಆಪ್ಷನ್ ಮರ್ಜ್ ಆ್ಯಂಡ್ ಸೆಂಟರ್ ಅಂತ ಇದೆ ಅಲ್ವಾ, ಅಲ್ಲಿ ಹೋಗಿ ಮರ್ಜ್ ಆ್ಯಂಡ್ ಸೆಂಟರ್ ಕೊಟ್ಟರೆ ಫುಲ್ ಮರ್ಜ್ ಆಗುತ್ತೆ, ಒಂದು ಸೆಂಟರ್ ಫುಲ್. ಈ ಥರ ನೀವು ಹಿಂಗೆ ಕೊಡ್ಬೋದು. ಕಂಟ್ರೋಲ್ Z ಮಾಡಿದ್ರೆ ನೀವು ಬ್ಯಾಕ್ ಹೋಗ್ತೀರ. ಸೊ ಈ ಥರ ನಾವು ಅದನ್ನು ಮಾಡಿ ಕಾಲಮ್ಸ್ ಎಲ್ಲ ಹಾಕೊಬೋದು. ಲೈಕ್ ನೀವು ಒಂದು ಟೇಬಲ್ ಕ್ರಿಯೇಟ್ ಮಾಡ್ಕೊಬೋದು. ಎಲ್ಲ ಟೈಪ್ ಮಾಡಿರ್ತೀರಾ, ಫುಲ್ ಆಲ್ ಸೆಲೆಕ್ಟ್ ಮಾಡ್ತೀರಾ. ಅಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿಂದ ಆಪ್ಷನ್ ಇದೆ ನೋಡಿ, ಲೈಕ್ ಬಾರ್ಡರ್ಸ್ ಅಂತ ಇದೆ, ಅದರಲ್ಲಿ ನೀವು ಆಲ್ ಬಾರ್ಡರ್ಸ್ ಹಾಕೊಬೋದು, ಹೈಲೈಟ್ ಮಾಡ್ಕೊಬೋದು. ಸೊ ನೀವು ಥಿಕ್ ಬಾರ್ಡರ್, ಥಿನ್ ಬಾರ್ಡರ್ನೆಲ್ಲ ಹಾಕೊಬೋದು. ಸೊ ನಿಮ್ಗೆ ಯಾವ ಥರ ಫಾರ್ಮ್ಯಾಟ್ ಬೇಕೋ ಆ ಥರ ಫಾರ್ಮ್ಯಾಟ್ನ ಕ್ರಿಯೇಟ್ ಮಾಡ್ಕೊಬೋದು. ಸೊ ಈಗ ಟೋಟಲ್ ಮಾರ್ಕ್ಸ್ ಮತ್ತು ಪರ್ಸೆಂಟೇಜ್ ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ಸೊ ಟೋಟಲ್ ಮಾರ್ಕ್ಸ್ ಹೇಗೆ ಕಂಡುಹಿಡಿಯೋದು ಅಂದರೆ ಈಕ್ವಲ್ಸ್ ಹಾಕಿ ಸಮ್ ಫಾರ್ಮುಲಾ ಹಾಕ್ತೀರಾ, ಸಮ್ ಅಂತ ಬರೀತೀರಾ, ಓಪನ್ ಬ್ರ್ಯಾಕೆಟ್. ಸೊ ಇಲ್ಲ ಇದೆ ನಂಬರ್ 1 ನಂಬರ್ 2 ಅಂತ. ಹಂಗಂದ್ರೆ ಏನು, ಎಲ್ಲಿಂದ ನಾವು ಇದು ಮಾಡಬೇಕು, ಸೊ ಇಲ್ಲಿಂದ ಮಾರ್ಕ್ಸ್ ಹಾಕಿರ್ತೀವಲ್ಲ ಅಲ್ಲಿಂದ ಫುಲ್ ಎಷ್ಟು ಇಲ್ಲಿವರೆಗೂ ಡ್ರ್ಯಾಗ್ ಮಾಡಿ ಮತ್ತೆ ಕ್ಲೋಸ್ ಬ್ರ್ಯಾಕೆಟ್ ಮಾಡಿದ್ರೆ ಎಂಟರ್ ಕೊಟ್ಟರೆ ನಮಗೆ ಟೋಟಲ್ ಮಾರ್ಕ್ಸ್ ಇಷ್ಟೊಂದ ಗೊತ್ತಾಗುತ್ತೆ. ಸೊ ಒನ್ಸ್ ಅಗೇನ್ ತೋರಿಸಿ ನೋಡಿ, ಈಕ್ವಲ್ಸ್ ಸಮ್ ಓಪನ್ ಬ್ರ್ಯಾಕೆಟ್, ಅಲ್ಲಿಂದ ಇಲ್ಲಿವರೆಗೂ ಡ್ರ್ಯಾಗ್ ಮಾಡ್ತೀರಾ ಲೈಕ್ ಆ ಪರ್ಟಿಕ್ಯುಲರ್ ಪರ್ಸನ್, ಮತ್ತೆ ಕ್ಲೋಸ್ ಬ್ರ್ಯಾಕೆಟ್, ಎಂಟರ್. ಸೊ 343. ಇನ್ನೊಂದು ನಿಮ್ಮ ಟ್ರಿಕ್ ಹೇಳ್ಕೊಡೋದಾದ್ರೆ, ಲೈಕ್ ಈಗ ಎಲ್ಲಾರ್ದು ಫಾರ್ಮುಲಾ ಹಾಕಿ ನಾವು ಮಾಡೋಕ್ಕಾಗಲ್ಲ. ಈಗ ನಿಮ್ಗೆ ಏನಾದ್ರು ಇಂಟರ್ವ್ಯೂಗೆ ಹೋದಾಗ ಸಡನ್ ಆಗಿ ನಂಗೊಂದು ಟೋಟಲ್ ಮಾರ್ಕ್ಸ್ದು ಬೇಗ ಇಷ್ಟು ಅನ್ನೋದು ಕೊಡ್ತೀನಿ, ಇಷ್ಟು ನಂಗೆ ಡೇಟಾ ಬೇಗ ಹೇಳಬೇಕಾಗುತ್ತೆ ಟೋಟಲ್ ಮಾರ್ಕ್ಸ್ನ ಕೇಳ್ತಾರೆ. ಅವಾಗ ಸಿಂಪ್ಲಿ ಏನು ಮಾಡ್ತೀರಾ ಅಂದರೆ ಇಲ್ಲಿ ಪ್ಲಸ್ ಐಕಾನ್ ಬರೋ ಥರ ಅಲ್ಲಿ ಹೋಗಿ ಒಂದು ಇದ್ರ ಮೇಲೆ ಸೆಲ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಡ್ರ್ಯಾಗ್ ಮಾಡಿ. ಡ್ರ್ಯಾಗ್ ಮಾಡಿದ್ರೆ ಎಲ್ಲಾರ್ದು ಒಟ್ಟಿಗೆ ಇಷ್ಟು ಬರುತ್ತೆ, ಇಷ್ಟು ಮಾರ್ಕ್ಸ್ ಇದೆ ಅನ್ನೋ ಥರ. ಈ ಥರ ನೀವು ಮಾಡಿದ್ರೆ ಸಿಂಪಲಾಗಿ ಈಸಿ ಆಗುತ್ತೆ. ಸೊ ಈ ಥರ ನೀವು ಒಂದು ಟೋಟಲ್ ಮಾರ್ಕ್ಸ್ನ ಕಂಡುಹಿಡಿಬೋದು. ಅದೊಂದು ಟ್ರಿಕ್ ಆಗಿರುತ್ತೆ. ಸೊ ನೆಕ್ಸ್ಟ್ ಪರ್ಸೆಂಟೇಜ್ ಹೇಗೆ ಕಂಡುಹಿಡಿಯೋದು ಅಂದರೆ ಈಕ್ವಲ್ಸ್ ಟೋಟಲ್ ಮಾರ್ಕ್ಸ್ನ ಸೆಲೆಕ್ಟ್ ಮಾಡ್ತೀರಾ, ಡಿವೈಡೆಡ್ ಬೈ ಎಷ್ಟು ಸಬ್ಜೆಕ್ಟ್ ಇದೆ. ನಾನು 5 ಸಬ್ಜೆಕ್ಟ್ಸ್ ತೊಗೊಂಡಿದ್ದೀನಿ, ಅದಕ್ಕೆ 500 ಡಿವೈಡ್ ಬೈ 100. ಸೊ 100 ಮ್ಯಾಂಡೇಟರಿ. ಈ 500 ಬಂದು ನೀವು 7 ಸಬ್ಜೆಕ್ಟ್ಸ್ ತೊಗೊಂಡಿದ್ರೆ 700, 8 ಸಬ್ಜೆಕ್ಟ್ಸ್ ತೊಗೊಂಡ್ರೆ 800, ಈ ಥರ ಹಾಕೊಂತೀರಾ, ಎಂಟರ್ ಕೊಡ್ತೀರಾ. ಸೊ 65.2. ಈಗ ಮತ್ತೆ ಈಕ್ವಲ್ಸ್ ಟೋಟಲ್ ಮಾರ್ಕ್ಸ್ ಕಾಲಮ್ ಸೆಲೆಕ್ಟ್ ಮಾಡ್ತೀರಾ, ಡಿವೈಡೆಡ್ ಬೈ 500 ಇಂಟು 100 ಅಂದರೆ 68. ಸೊ ಈ ಥರ ಇಲ್ಲಿ ಹೋಗಿ ಸೆಲ್ಲಲ್ಲಿ ಪ್ಲಸ್ ಸಿಂಬಲ್ ಲೈಕ್ ಅದು ಡಾರ್ಕ್ ಬ್ಲ್ಯಾಕಲ್ಲಿ ಬರಬೇಕು, ಡ್ರ್ಯಾಗ್ ಮಾಡಿದ್ರೆ ಈ ಥರ ಬರುತ್ತೆ. ಸೊ ಇದರಲ್ಲಿ ನಮ್ಗೆ ಹೈಯೆಸ್ಟ್ ಬಂದಿರೋದು ರಾಕೇಶ್ ಅವ್ರದ್ದು 83.8 ಇದೆ. ಸೊ ಈ ಥರ ನಾವೊಂದು ಪರ್ಸೆಂಟೇಜ್ನ ಕಂಡುಹಿಡ್ಕೊತೀವಿ. ಸೊ ಈ ಥರ ನಿಮ್ಗೆ ಇಂಟರ್ವ್ಯೂಸಲ್ಲಿ ಆಗಿರ್ಬೋದು, ಲೈಕ್ ನೀವು ಕಂಪ್ನೀಸ್ಗೆ ಹೋದಾಗ ಈ ಥರ ಕೇಳಲ್ಲ, ಕ್ಯಾಶುವಲಿ ನಿಮ್ಗೆ ಗೊತ್ತಿರಬೇಕು ಪರ್ಸೆಂಟೇಜ್ ಟೋಟಲ್ ಮಾರ್ಕ್ಸ್ ಕಂಡುಹಿಡಿಯೋಕ್ಕೆ, ನಿಮಗೂ ಗೊತ್ತಿರಬೇಕು ಹೇಗೆ ಪರ್ಸೆಂಟೇಜ್ ಕಂಡುಹಿಡಿಯೋದು ಅಂತ, ಅದಕ್ಕೋಸ್ಕರ ಇದು ಹೇಳ್ಕೊಟ್ಟೆ. ಸೊ ಈ ಥರ ಲೈಕ್ ಟೋಟಲ್ ಮಾರ್ಕ್ಸ್ ಫಾರ್ಮುಲಾ ಬಂದು ಈಕ್ವಲ್ಸ್ ಸಮ್ ಓಪನ್ ಬ್ರ್ಯಾಕೆಟ್, ಸೆಲೆಕ್ಟ್ ಮಾಡ್ತೀರಾ ಟೆಕ್ಸ್ಟ್ನ, ಸೆಲೆಕ್ಟ್ ಕಾಲಮ್, ಕ್ಲೋಸ್ ಮಾಡ್ತೀರಾ, ಕಾಲಮ್ ಮಾಡಿ ಅಷ್ಟೇ. ನೆಕ್ಸ್ಟ್ ಪರ್ಸೆಂಟೇಜ್ ಬಂದು
percentage equals total marks select ಮಾಡ್ತೀರಾ, total marks divided by ಎಷ್ಟು ಸಬ್ಜೆಕ್ಟ್ ಇದೆ ಅಷ್ಟು 500 into 100. ಅದು ಮ್ಯಾಂಡೇಟರಿ ಆಗಿರುತ್ತೆ. ಸೊ ನಿಮ್ಗೆ ಏನಾದ್ರು ದೊಡ್ಡದಾಗಿ ಇದು ಮಾಡಬೇಕು ಅಂದ್ರೆ ಇನ್ಕ್ರೀಸ್ ಮಾಡ್ಕೊಂಡು ಇದು ನೋಡ್ಬೋದು. ಅದು ಒಂದೇ ಕಾಲಮಲ್ಲಿ ಬೇಕು ಅಂದರೆ ಇಲ್ಲಿ ಬರುತ್ತೆ, ಇಲ್ಲಿ ಡ್ರ್ಯಾಗ್ ಮಾಡಿದ್ನ ಇಲ್ಲಿಗೆ ಬೇಕು ಅಲ್ಲಿಗೆ. ಸೊ ನೋಡಿ ಇದು ಇದರ ಹಿಂಗೆ ಕಾಣಿಸ್ತಿದೆ. ಸೊ ಫಾರ್ಮುಲಾ ಬಂದು ಈ ಥರ ಇರುತ್ತೆ. ಸೊ ಈಗ ನಿಮ್ಗೆ ಇನ್ನೊಂದು ಥರ ಹೇಳ್ಕೊಡೋದಾದ್ರೆ ಲೈಕ್ ಓನ್ಲಿ ನಂಗೆ 1% ಮಾತ್ರ ನೋಡ್ಬೇಕು. ಈ ಥರ ಸೆಲೆಕ್ಟ್ ಮಾಡ್ಕೊತೀರಾ ಟೆಕ್ಸ್ಟ್ನ, ಫಾರ್ಮ್ಯಾಟ್ ಅಸ್ ಟೇಬಲ್ಗೆ ಹೋಗ್ತೀರಾ, ಒಂದು ಫಾರ್ಮ್ಯಾಟ್ ಸೆಲೆಕ್ಟ್ ಮಾಡ್ಕೊತೀರಾ ಯಾವ್ದು ಬೇಕು. ಸೊ ನಿಮ್ಗೆ ಇನ್ನೊಂದು ಹೇಳ್ಕೊಡೋದಾದ್ರೆ ನಂಗೆ ಒಬ್ಬ ಪರ್ಸನ್ ಮಾತ್ರ ನೋಡಬೇಕು. ಅವಾಗ ಏನು ಮಾಡಬೇಕು, ಈಗ ಒಬ್ರು ಪರ್ಸನ್ ಯಾವುದೋ ಬಂದು ಕೇಳ್ತಾರೆ ನನ್ನ ಮಗನ ಪರ್ಸೆಂಟೇಜ್ ಇಷ್ಟು ಹೇಳಿ ಅಂತ. ಸೊ ಫಾರ್ಮ್ಯಾಟ್ ಅಸ್ ಟೇಬಲ್ಗೆ ಹೋಗ್ತೀರಾ, ಒಂದು ಫಾರ್ಮ್ಯಾಟ್ ಸೆಲೆಕ್ಟ್, ಈ ಥರ ಒಂದು ಫಾರ್ಮ್ಯಾಟ್ ಕ್ರಿಯೇಟ್ ಮಾಡ್ಕೊತೀರಾ. ಫಾರ್ಮ್ಯಾಟ್ ಅಸ್ ಟೇಬಲ್ಗೆ ಹೋಗಿ ಸೆಲೆಕ್ಟ್ ಮಾಡ್ಕೊಂಡು, ಸೊ ಈಗ ನನಗೆ ಪರ್ಟಿಕ್ಯುಲರ್ ಒಬ್ರು ಪರ್ಸನ್ ಮಾತ್ರ ನೋಡ್ಬೇಕು. ಅವಾಗ ಏನು ಮಾಡ್ತೀರಾ, ಇಲ್ಲಿ ಸೆಲೆಕ್ಟ್ ಆಲ್ ಅಂತ ಇರುತ್ತೆ, ಅದನ್ನ ಸೆಲೆಕ್ಟ್ ಆಲ್ ತೆಗ್ದ್ಬಿಟ್ಟು ಒಬ್ರು ಪರ್ಸನ್ ಪರ್ಟಿಕ್ಯುಲರ್, ಈಗ ನನಗೆ ಪಂಕಜ್ ಅವ್ರದ್ದು ನೋಡಬೇಕು, ಪಂಕಜ್ ಅಂತ ಸೆಲೆಕ್ಟ್ ಮಾಡಿ. ಸೊ ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟಿದೆ ಅಂತ ಪರ್ಸೆಂಟೇಜ್ ಈ ಥರ 65. ಎನ್ ನಂಬರ್ಸ್ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ, ಎನ್ ನಂಬರ್ ಆಫ್ ಎಂಪ್ಲಾಯೀಸ್ ಇರ್ತಾರೆ, ಅವ್ರದ್ದು ಸ್ಯಾಲ್ರಿ ಎಷ್ಟು ಬಂದಿದೆ, ಅದು ಟೋಟಲ್ ಸ್ಯಾಲ್ರಿ ಎಷ್ಟು, ಟೋಟಲ್ ಮಂತ್ಸ್ ಇದೆ, ಸ್ಯಾಲ್ರಿ ಸ್ಲಿಪ್ದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ಥರ ನೋಡಬೇಕು. ನಾವು ಪರ್ಟಿಕ್ಯುಲರ್ ನೇಮ್ ಹಾಕಿ ನಾವು ಫಿಲ್ಟರ್ ಮಾಡಿ ಇದು ಮಾಡ್ಬೋದು. ಈ ಥರ ನೀವು ನೋಡ್ಕೊಬೋದು. ಸೊ ಈಗ ನೆಕ್ಸ್ಟು ಅವ್ಳು ಸೆಲೆಕ್ಟ್ ಮಾಡಿ, ಲೈಕ್ ಈ ಕುಸುಮ ಅವ್ರ ಜೊತೆ ನಾನು ಕುಸುಮದು ನೋಡಬೇಕು, ಸೆಲೆಕ್ಟ್ ಮಾಡ್ಕೊಳ್ಳಿ ಬರುತ್ತೆ. ನನಗೆ ಎಲ್ಲರದು ನೋಡಬೇಕು ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಆಲ್ ಕೊಟ್ರೆ ಈ ಥರ ಬರುತ್ತೆ. ಸೊ ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಟೋಟಲ್ ಮಾರ್ಕ್ಸ್ ಮತ್ತು ಪರ್ಸೆಂಟೇಜ್ ಹೇಗೆ ಕಂಡುಹಿಡಿಯೋದು ಅಂತ ನೋಡ್ಕೊಂಡಿದ್ದೀನಿ. ಇದು ಬರೀ ನಿಮಗೂ ಗೊತ್ತಿರಬೇಕು ಪರ್ಸೆಂಟೇಜ್ ಹೇಗೆ ಕಂಡುಹಿಡಿಯೋದು ಅಂತ ನಿಮ್ಮ ಮಾರ್ಕ್ಸ್ನ. ಸೊ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ. ನಿಮಗಿನ್ನ ನೆಕ್ಸ್ಟ್ ಈ ಥರ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ನನಗೂ ಹೆಲ್ಪ್ ಆಗುತ್ತೆ. ನಿಮ್ಗೆ ಇದು ಹೆಲ್ಪ್ಫುಲ್ ಆಗ್ತಿದೆಯೋ ಇಲ್ವೋ ಅಂತ ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ಹೆಲ್ಪ್ಫುಲ್ ಆಗ್ತಿದೆಯೋ ಇಲ್ವೋ ಅಂತ. ಸೊ ಪ್ಲೀಸ್ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಸ್ಯಾಲ್ರಿದು ಮತ್ತು ಅಡ್ವಾನ್ಸ್ ಎಕ್ಸೆಲ್ ಆ ಥರದ್ದೆಲ್ಲ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ನಾನು ಶಾರ್ಟ್ಕಟ್ ಕೀಸ್ನ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಇವತ್ತಿನ ಇಷ್ಟು ವೀಡಿಯೋ ಆಗಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಟ್ರೈ ಮಾಡ್ತೀನಿ.